ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾಂಡಿಚೇರಿ ಟ್ರಿಪ್ದು ಡೇ 2. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇವತ್ತು ನಾವು ಬಂದಿರೋದು ಆರೋಬಿಂದೋ ಆಶ್ರಮ ಅಂತ. ಇದು ಬಂದು ವೈಟ್ ಟೌನ್ ಅಲ್ಲೇ ಇದೆ. ಹಾಗೆ ನಾವು ಅಲ್ಲೇ ನಿಯರ್ ಬೈ ಪ್ಲೇಸಸ್ನೇ ನೋಡಿದ್ವಿ. ಹಾಗೆ ನೋಡ್ತಾ ಇದೆಲ್ಲ ಸಿಗೋ ಐಟಮ್ಗಳನ್ನೆಲ್ಲ ಇಟ್ಟಿದ್ರು. ಶಂಕು, ಕಪ್ಪೆ ಚಿಪ್ಪು, ಬ್ರೇಸ್ಲೆಟ್, ಇಯರಿಂಗು, ಸರ ಈ ತರ ಎಲ್ಲ ಮಾಡಿಟ್ಟಿದ್ರು. ಬೇಕಂದ್ರೆ ತಗೊಂಡು ಹೋಗ್ಬೋದಿತ್ತು. ಸೊ ನಾನ್ ನೋಡ್ತಾ ಇದ್ದೆ ನನ್ನ ಮಗಳಿಗೆ ಏನಾದ್ರು ತಗೋಣ ಅಂತ, ಬೇಡ ಅಂತ ಸುಮ್ನೆ ಅದೇ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತಂದು. ಆಮೇಲೆ ಈ ಶಂಕು ದೊಡ್ಡ ದೊಡ್ಡದಿದೆಲ್ಲ ಅದು ಸೌಂಡ್ ಬರುತ್ತಾ ಅಂತ ನೋಡಿದ್ರು ನಮ್ಮ ಮನೆಯವರು, ಮನೆಗೆ ತಗೊಂಡು ಹೋಗೋಣ ಅಂತ. ಅದೇನು ಸೌಂಡ್ ಎಲ್ಲ ಬರ್ತಾ ಇರ್ಲಿಲ್ಲ. ಅವ್ರು ಸೌಂಡ್ ಬರುತ್ತೆ ಅಂದ್ರು, ಬಟ್ ಅದು ಹೆಂಗ್ ಊದೋದು ಗೊತ್ತಾಗ್ಲಿಲ್ಲ. ಸೊ ಹಂಗೆ ಬೇಡ ಅಂತ ಹಂಗೆಲ್ಲ ನೋಡಿ ಇಟ್ವಿ. ಎಲ್ಲ ಸೀ ಸೈಡ್ ಎಲ್ಲ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ಇಟ್ಟಿದ್ರು. ಇದೆಲ್ಲ ಫ್ರಾಗ್ರೆನ್ಸ್ ಕ್ಯಾಂಡಲ್ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಟಿದ್ರು. ಈಗ ನಾವು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಶ್ರಮದಲ್ಲಿ ಫೋನ್ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಫುಲ್ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಹೋಗ್ಬೇಕು. ಹಾಗೆ ಹೊರಗಡೆಯಿಂದಾನೇ ತೋರಿಸ್ತಾ ಇದ್ದೀನಿ. ಒಳಗಡೆ ಒಬ್ರದ್ದು ಸಮಾಧಿ ಇದೆ, ಫ್ರೆಂಚ್ ಅವ್ರದ್ದು. ಸೊ ಅವ್ರದ್ದು ಸಮಾಧಿ ಮುಂದೆ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಬಿಟ್ಟು, ಸೊ ಆಶ್ರಮದಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ. ಸೊ ಬುಕ್ಸ್ ಎಲ್ಲ ತೊಗೊಳಂಗಿದ್ರೆ ತೊಗೋಬೋದು. ನಾವೇನು ಬುಕ್ ಎಲ್ಲ ಏನು ತೊಗೊಳ್ಳಿಲ್ಲ. ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬಂದ್ವಿ. ಅದಾದಮೇಲೆ ಈ ಕಡೆ ಎಲ್ಲ ಶಾಪಿಂಗ್ಗೆ ಅಂತ ಸೈಡಿಗೆಲ್ಲ ಈ ಥರ ಇಟ್ಕೊಂಡಿರ್ತಾರೆ ರೋಡಲ್ಲಿ, ಸ್ಟ್ರೀಟಲ್ಲಿ. ನೀವೇನಾದರೂ ಶಾಪಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಮಾಡ್ಕೋಬೋದು. ಏನೆಲ್ಲ ಇದೆ ಅಂತ ಹಾಗೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ. ಅದಾದ್ಮೇಲೆ ನಾವು ಬಂದಿದ್ದು ಮ್ಯೂಸಿಯಂಗೆ. ಫಿಶ್ ಮ್ಯೂಸಿಯಮ್ಮು, ಟೆಡ್ಡಿ ಮ್ಯೂಸಿಯಮ್ಮು, ಹಾಗೆ ಲೈವ್ ಆರ್ಟ್ ಮ್ಯೂಸಿಯಂ ಅಂತ ಇದೆ. ಸೊ ಟಿಕೆಟ್ ತಗೋಬೇಕು ಇಲ್ಲ ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೆ. ಸೊ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಅದೇ the tallest man in the world. 8 feet. 8 feet. ಟೆಡ್ಡಿ ಮ್ಯೂಸಿಯಂ. ಪೇಂಟಿಂಗ್. What look at this finish? ಬ್ಯಾಂಡ್ ಚೆನ್ನಾಗಿದೆಯಾ ಮ್ಯೂಸಿಯಮ್ಮು? ಚೆನ್ನಾಗಿ ಪೇಂಟಿಂಗ್ ಇದು.
ಪೇಂಟಿಂಗ್ ಇದು ಎಷ್ಟು ಚೆನ್ನಾಗಿ. ಇಲ್ಲಿ ಟೆಡ್ಡಿ ಬೇರಲ್ಲ ಅಲ್ಲ, ಟೆಡ್ಡಿ ಬೇರ ಎಲ್ಲ ಕರ್ನಾಟಕದ್ದು. ಅಸ್ಸಾಮು, ಅರುಣಾಚಲ್ ಪ್ರದೇಶದ್ದು, ಇದ್ಯಾವುದು ಆಂಧ್ರ ಪ್ರದೇಶ, ಇದು ಬಿಹಾರ್, ಗೋವಾ ಟ್ರೆಡಿಷ್ನಲ್, ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ್ ಪ್ರದೇಶ, ಕಾಶ್ಮೀರ, ಜಾರ್ಖಂಡ್, ಇದ್ಯಾವುದು ಮಧ್ಯಪ್ರದೇಶ, ಮೇಘಾಲಯ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ಒಡಿಸ್ಸಾ, ತ್ರಿಪುರ, ಬಂದ್ಬಿಟ್ಟು ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಇದು ಉತ್ತರಾಖಂಡ್. ಮ್ಯೂಸಿಯಮ್ಮು ಹಾಗೆ ಆಶ್ರಮ ಎರಡು ಕೂಡ ನೋಡಿಕೊಂಡು ಈಗ ಊಟ ಮಾಡೋಣ ಅಂತಂದು ಹೋಗ್ತಾ ಇದ್ದೀವಿ. ಇಲ್ಲ ಶಾಪ್ಗಳೆಲ್ಲ ಇತ್ತು, ಬಟ್ಟೆ ಎಲ್ಲ ತೊಗೋಬೇಕು ಅಂದರೆ ಬಟ್ಟೆ ಶಾಪು ಹಾಗೆ ಜ್ಯುವೆಲ್ಲರಿ ಶಾಪ್ ಎಲ್ಲನೂ ಕೂಡ ಇತ್ತು. ಸೊ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಸೊ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಪಾಂಡಿಚೇರಿಗೆ ಬಂದಾಗಿಂದನೂ ಕೂಡ ಇದೇ ಹೋಟೆಲ್ಗೆ ಬರ್ತಾ ಇರೋದು. ಸೊ ಇದಂತೂ ಬೇಬಿ ಕಾರ್ನ್ ಮಂಚೂರಿ ಸಖತ್ತಾಗಿತ್ತು. ನಂಗೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಈ ಥರ ಟೇಸ್ಟೇ ಸಿಕ್ಕಿಲ್ಲ. ಸೊ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ಹಾಗೆ ಮತ್ತೆ ಶಾಪಿಂಗ್ ಸ್ಟ್ರೀಟ್ ಹತ್ರ ಬಂದ್ವಿ. ಹಾಗೆ ಅಲ್ಲೊಂದು ಟೆಂಪಲ್ ಇತ್ತು. ಸೊ ಅಲ್ಲೊಂದು ಟೆಂಪಲ್ಗೂ ಕೂಡ ಹಾಗೆ ಹೋಗಿ ಬಂದು ಅಲ್ಲಿ ಗೋಲಿ ಸೋಡಾ ಇತ್ತು. ಸೊ ಜ್ಯೂಸು ಎಲ್ಲನೂ ಇತ್ತು. ಹಾಗೆ ಏನಾದರೂ ತೊಗೋಣ ಅಂದ್ಕೊಂಡು ಒಂದು ಆರೆಂಜ್ ಗೋಲಿ ಸೋಡಾ ತೊಗೊಂಡ್ವಿ. ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಸೊ ಹಾಗೆ ಶಾಪಿಂಗ್ ಸ್ಟ್ರೀಟ್ನೇ ಜಾಸ್ತಿ ಸುತ್ತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ರಾಕ್ ಬೀಚ್ ಹತ್ರ ಬಂದು ಸೊ ಇನ್ನೇನು ನಾವು ಆಲ್ರೆಡಿ ರೂಮ್ನ ಚೆಕ್ಔಟ್ ಮಾಡಿದ್ವಲ್ವ, ಹಾಗಾಗಿ ನಮಗೆ ಬಸ್ ಇದ್ದಿದ್ದು ನೈಟ್ 11 o'clockಗೆ. ಹಾಗಾಗಿ ಅಲ್ಲೇ ಒಂದು ಪಾರ್ಕು ಕೂಡ ಇತ್ತು. ಹಾಗೆ ನೋಡ್ತಾ ಇರ್ಬೋದು, ಪಾರ್ಕ್ ಅಂತೂ ತುಂಬ ದೊಡ್ಡದಾಗಿದೆ. ಸೊ ಬೀಚ್ ಎದುರುಗಡೆಗೆ ಇರೋದಿದು ಪಾರ್ಕ್ ಬಂದುಬಿಟ್ಟು. ನಾವು ಪಾಂಡಿಚೇರಿಗೆ ಬಂದಾಗಿಂದ ಈ ಪಾರ್ಕ್ ಎದುರಿಗೆ ಓಡಾಡ್ತಾ ಇದ್ವಿ, ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗಿರಲಿಲ್ಲ. ಈಗ ಹೆಂಗೂ ಟೈಮ್ ಇತ್ತಲ್ವ, ಸೊ 1 hour ಇಲ್ಲಿ ಹಂಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಓಡಾಡ್ಕೊಂಡಿರೋಣ ಅಂತಂದು ಸ್ವಲ್ಪ ಮರಗಳೆಲ್ಲ ಇತ್ತು ಅಂತಂದು ಸೊ ಅಲ್ಲೇ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಅಲ್ಲೇ ಬೀಚ್ ಹತ್ರನೇ ಸ್ಟ್ರೀಟ್ ಇತ್ತು, ಸ್ನ್ಯಾಕ್ಸ್ ಸ್ಟ್ರೀಟು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ತುಂಬಾ ರಶ್ ಇತ್ತಲ್ವ. ನಾವು ಟ್ರೈ ಮಾಡೋಣ ಅಂತಂದು ಹೋಗಿ ಒಂದು ಮಸಾಲೆ ಪುರಿ ತೊಗೊಂಡ್ವಿ. ಸೊ ನಂಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ, ಯಾಕಂದರೆ ಬೆಂಗಳೂರಲ್ಲಿ ತಿಂದಿರೋರಿಗೆ ಬೇರೆ ಕಡೆ ಊಟ ಏನೂ ಇಷ್ಟನೇ ಆಗಲ್ಲ. ನೋಡೋಣ ಅಂತಂದು ತೊಗೊಂಡೆ. ಯಪ್ಪ ಸಿಕ್ಕಾಪಟ್ಟೆ ಬಿಸಿ ಇತ್ತು, ಅದಲ್ಲದೆ ಅಷ್ಟು ಟೇಸ್ಟ್ ಕೂಡ ಇರಲಿಲ್ಲ. ಸೊ ಬಂದಿದ್ದೀವಲ್ವ, ಹಾಗಾಗಿ ಟೇಸ್ಟ್ ನೋಡೋಣ ಅಂತ ನೋಡಿದ್ವಿ. ಸೊ ಅಲ್ಲಿ ಬೇರೆ ಕಡೆ ಹೋದಾಗ ಬೇರೆ ಕಡೆದು ಟೇಸ್ಟ್ ನೋಡಬೇಕು ಹೆಂಗಿರುತ್ತೆ ಏನೋ ಅಂತ ಗೊತ್ತಾಗುತ್ತೆ ಅಂತ. ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನಂಗೆ ಮಸಾಲೆ ಪುರಿ. ಬೇರೆ ಏನಾದರೂ ತೊಗೊಂಡು ನೋಡೋಣ ಅಂತಂದು ಪೊಟೆಟೊ ಟ್ವಿಸ್ಟರ್ ತೊಗೊಂಡ್ವಿ. ಅದನ್ನು ಅಷ್ಟೇ ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಬೆಂಗಳೂರಲ್ಲಿ ತಿಂದಿದ್ದೆ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ತಿಂದು ಬಿಟ್ಟು ಬೆಂಗಳೂರಲ್ಲಿ ಇಷ್ಟನೇ ಆಗಲಿಲ್ಲ. ಬೆಂಗಳೂರಲ್ಲಿ ಸಿಗೋ ಪೊಟೆಟೊ ಟ್ವಿಸ್ಟರ್ ತುಂಬಾ ಚೆನ್ನಾಗಿ, ಯಾಕಂದರೆ ಇಲ್ಲಿ ತಿಂದು ಅಲ್ಲಿ ಅಷ್ಟೇ ಬೇರೆ ಕಡೆ ಏನಂತ ಇಷ್ಟನೇ ಆಗಲಿಲ್ಲ ನನಗೆ. ಹಂಗೆ ಮತ್ತೆ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಎಲ್ಲಿ ನೋಡಿದ್ರು ಬರೀ ಗೋಬಿ, ಮಸಾಲೆ ಪುರಿ, ಪಾನಿಪುರಿ ಬಿಟ್ಟರೆ ಪೊಟೆಟೊ ಟ್ವಿಸ್ಟರ್ ಇದೇ ಇತ್ತು. ನಂಗೆ ಯಾವುದೂ ಇಷ್ಟನೂ ಆಗಲಿಲ್ಲ. ನಾವು ಮಸಾಲೆ ಪುರಿ ತೊಗೊಂಡಿದ್ದು ಒಂದು ಪ್ಲೇಟಲ್ಲೇ ಇಬ್ಬರು ಶೇರ್ ಮಾಡ್ಕೊಂಡ್ವಿ, ಹೆಂಗಿರುತ್ತೋ ಏನೋ ಅಂತ. ಸೊ ಚೆನ್ನಾಗಿರ್ಲಿಲ್ವಲ್ಲ, ಹಾಗಾಗಿ ಸುಮ್ಮನಾದ್ವಿ. ಚೆನ್ನಾಗಿದ್ರೆ ಇನ್ನೊಂದು ಪ್ಲೇಟ್ ತೊಗೋಣ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಏನೂ ತೊಗೊಳ್ಳೇ ಇಲ್ಲ ನಾವು, ತಿನ್ನೋಕ್ಕೂ ಇಷ್ಟ ಆಗಲಿಲ್ಲ.
ಸರಿ ನೋಡೋಣ ಅಂತಂದು ಸುಮ್ಮನೆ ಹಾಗೆ ಒಂದು ರೌಂಡ್ ಸುತ್ತಾಕೊಂಡು ಬಂದ್ವಿ. ಬಜ್ಜಿ ಬೋಂಡ ಎಲ್ಲ ಇತ್ತು. ಬಜ್ಜಿ ಬೋಂಡನೂ ಕೂಡ ನಾವೇನು ತೊಗೊಳಕ್ಕೆ ಹೋಗಿಲ್ಲ, ಗೇಮ್ಸ್ ಎಲ್ಲ ಏನೇನೋ ಇತ್ತು ಅಲ್ಲಿ, ಹಾಗೆ ನೋಡ್ಕೊಂಡು ಹೋದ್ವಿ. ಸೊ ಇಲ್ಲೇನೋ ಒಂದು 7 ಗಂಟೆಗೇನೋ ಏನೋ ತಿಂದಿದ್ವಿ. ಸರಿ ಅಂತ ಮತ್ತೆ ಹೆಂಗಿದ್ರು 9 ಗಂಟೆಗೆ ಊಟ ಮಾಡಬೇಕಲ್ಲ ಅಂತ ಮತ್ತೇನು ತೊಗೊಳಕ್ಕೆ ಹೋಗಲಿಲ್ಲ. ಅಷ್ಟು ಚೆನ್ನಾಗೂ ಇರಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತ. ಇನ್ನು ಬಸ್ ಬರೋಕ್ಕೆ ಇನ್ನೊಂದು ½ ಇತ್ತು, ಹಾಗಾಗಿ ಬೈಕ್ನ ರೆಂಟ್ ತೊಗೊಂಡಿದ್ವಲ್ಲ, ಸೊ ಅದನ್ನು ರಿಟರ್ನ್ ಕೊಟ್ಟು ಇನ್ನೇನೋ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್